Hello fam, welcome back to my YouTube channel. ಇವತ್ತು ಸಂಡೇ ಏನು ಸ್ಪೆಷಲ್ ಅಪ್ಪ ಅಂತಂದರೆ ಸಂಡೇ ಏನೂ ಸ್ಪೆಷಲ್ ಇಲ್ಲ. ಯಾಕಂದರೆ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಬಾಣಂತನ ಮುಗಿಸ್ಕೊಂಡು ಇವತ್ತಿಗೆ ನಮ್ಮ ಪಿಂಕುಗೆ 5 ಕಂಪ್ಲೀಟ್ ಆಗಿ 6ಗೆ ಬಿದ್ದಿದೆ. ಇನ್ನು 9 ಮಂತ್ಸ್ವರೆಗೂ ಇರಬೇಕು ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ಇವತ್ತೇ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಸ್ವಲ್ಪ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಯಾವಾಗಾದರೂ ಹೋಗಲೇಬೇಕು. 9 ತಿಂಗಳಿಗಾದರೂ ಹೋಗಲೇಬೇಕು, ಇಲ್ಲ 5 ತಿಂಗಳಿಗಾದ್ರೂ ಹೋಗ್ಲೇಬೇಕು, ಇಲ್ಲ 3 ತಿಂಗಳಿಗಾದ್ರೂ ಹೋಗಲೇಬೇಕಾಗಿತ್ತು. ಕರ್ಕೊಂಡು ಹೋಗಿದೆ ನೋಡು. ನಾನು ಊರಿಗೆ ಹೋಗೋಣ ಹೇಳೋರಿಗೆ, ನಮ್ಮ ಊರಿಗೆ ಹೋಗ್ತೀವಿ ಅನ್ನೋ ಬಟ್ ಬೇಜಾರಲ್ಲಿದ್ದ ನಾಟಕ ಮಾಡ್ತಾಳೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಬೇಜಾರು, ಇಲ್ಲಿಂದ ಅಲ್ಲಿಗೆ ಬರೋಕ್ಕೆ ಬೇಜಾರು. ನನಗೂ ಬೇಜಾರೇ. ಅದೇ ನೋಡಿ ಸಿಂಪಲ್, ಆದರೂ ಏನೂ ಮಾಡೋಕ್ಕಾಗಲ್ಲ. ಊರಿಗೆ ಹೋಗಬೇಕು. ಇಷ್ಟು ದಿನ ಪಿಂಕು ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಿಂದೆ ಜಾನುಗೂ ಕೂಡ ಹುಷಾರಿರಲಿಲ್ಲ, ಹಾಗಾಗಿ ವ್ಲಾಗ್ಸ್ನ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಆದರೂ ಕಂಟಿನ್ಯೂಸ್ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಮಾತ್ರ. ನಮ್ಮಮ್ಮ ಫುಲ್ ಖುಷಿಯಾಗಿದ್ದಾರೆ ನಮ್ಮನ್ನು ಊರಿಗೆ ಕಳ್ಸೋಕ್ಕೆ. ಆ ಖುಷಿ ಆಪೋಸಿಟಲ್ಲಿ ಮುಖ ಕಾಣಿಸ್ತಾ ಇದೆ. ಬಿಟ್ಟು ಏಯ್ ನಾವು ಊರಿಗೆ ಹೋಗ್ತೀರಿ, ಬಿಟ್ಟು ಊರಿಗೆ ಹೋಗ್ತೀರಿ ಏನಾ? ಹಾಂ, ನಾನು ನಮ್ಮ ಯಜಮಾನ್ರ ಮನೆಗೆ ಹೋಗ್ಬೇಕು ಅಂತ ಬೇಜಾರಲ್ಲಿದ್ದರೆ ಅವರು ಖುಷಿಯಿಂದ ಗಾಳಿ ಪಟ ಬಿಡ್ತಿದ್ದಾರೆ. ಹಾಂ ಹಾಂ, ನೀನು ಯಾಕ್ರಿ ಇಲ್ಲಿ ಬಂದಾಗ ಎಷ್ಟು ಖುಷಿಯಾಗಿರ್ತೀಯ, ಮತ್ತು ನಾನು ಯಾಕೆ ಅಲ್ಲಿಗೆ ಬಂದಾಗ ಬೇಜಾರಲ್ಲಿರ್ತೀನಿ ಹೇಳು? ಇದಕ್ಕೆ ಮಾತ್ರ ಗೊತ್ತಿಲ್ಲ ನನಗೇನಕ್ಕೆ ಬೇಜಾರು. ತವ್ರ ಮನೆ ಬಿಟ್ಟು ಬರೋಕ್ಕೆ ಬೇಜಾರು ಅಷ್ಟೇ ತಾನೇ. ನೋಡು ನೀನು ನಿಮ್ಮ ಅತ್ತೆ ಮನೇಲಿ ಜಾಲಿ ಜಾಲಿ ಖುಷಿ ಖುಷಿ ಗಾಳಿಪಟ ಬಿಟ್ಕೊಂಡು ನಡಿಯಮ್ಮ ಹೋಗೋಣ. ಆಗಲೂ ಓದಿಸ್ಕೊಂಡೇ ಇರು, ನಿನಗೆ ಬೇಕಾಗಿ ಚೊಪ್ಲಿನೇ ಬೇಕು. ಹಾಂ, ಎಷ್ಟು ಕಲರ್ ಇಟ್ಟಿದ್ಯಾ ನೋಡಿ, ಪಿಂಕು 1 2 3. ಹಾಂ, ಇವಾಗ ಹ್ಯಾಪಿನಾ? ನಿಂಗೆ ಇಷ್ಟಪಟ್ಟಿದ್ದೆ ಬೇಕಾ ಚೊಪ್ಲಿ ನಿನಗೆ? ಹಾಂ, ನಾನು ಹೇಳಿದ್ದು ಹಾಕೊಳ್ಳಲ್ಲ. ಇಲ್ಲೇ ಇರೋಗ್ಲಿ, ಅಜ್ಜಿ ಮನೇಲಿ ನಾನು ಹೋಗ್ತೀನಿ ಊರಿಗೆ. ಇರ್ತೀಯಾ ಹೇಳು ಜನಮ್ಮ, ಅಮ್ಮ ನೋಡು. ನಿಧಾನ. ಹುಷಾರು ರೀ. ಪಾಪ ಮಗುನೆ ಬಂಗಾರ. ಇದು ಆರು ಕೋಪ ತರಿಸ್ತಾ ನೋಡಿ. ಇದು ವಜ್ರ, ಇದು ವಜ್ರ, ಇದು ಚಿಕ್ಕ ಮಗು. ಇದು ಜನ ಊರಿಗೆ ಹೋಗ್ತೀಯಾ? ಇಲ್ಲಿ ನೋಡಿಲ್ಲ, ಅಜ್ಜಿನ ಬಿಟ್ಟು ಊರಿಗೆ ಹೋಗ್ತೀಯಾ? ಹಾಂ, ಹೋಗೋಣ. ನೀನೇ ಬಾಜಿ ನಮ್ಮ ಮನೆಗೆ ಅನ್ನು ಹೇಳು, ನೀನೇ ಬಾಜಿ ಅನ್ನು. ಯಾವಾಗಿದ್ರೂ ಹೋಗ್ಲೇಬೇಕಲ್ಲ ಅಜ್ಜಿ. ನಾ ಏನು ಕೇಕ್ ರಾತ್ರಿ ತಗೊಂಡಿದ್ಯಾ? ಹಾಂ, ಊರಿಗೆ ಹೋಗೋಣ. ಕೇಕು ಬೇಡ, ಆ ನಲ್ಲುಗಳು ತೋರಿಸು. ಮಾತ್ರೆಗಳೇ ನುಂಗಿಲ್ಲ ಡೆಲಿವರಿ ಆದಾಗಿಂದ. ಸುಂದ್ರಿ 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 ನಮ್ಮಮ್ಮ ಚಿಕ್ಕಮ್ಮ. ಹಾಸ್ಪಿಟಲ್. ಹಾಂ, ಹ್ಞೂ ನಮ್ಮ ಯಜಮಾನ್ರೇನೆ. ಹಾಸ್ಪಿಟ್ಲಿಗೆ ಬಂದಿದ್ರಿ, ಕ್ಯಾಲ್ಶಿಯಂ ಮಾತ್ರೆ ಬೇಕಾಗಿತ್ತು. ನಾವು ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ರಿ. ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮಮ್ಮ ಹಣ್ಣು ತಗೊತಾ ಇದ್ರು. ನಮ್ಮ ಜಾನು ಅಂಗಡಿ ಅಂಕಲ್ ಫ್ರೆಂಡು ಅವಳು. ಸುಮ್ಮನೆ ಫ್ರೀಯಾಗಿ ಏನೇನು ಎತ್ಕೊಂಡು ಬರ್ತಾ ಇರ್ತೀಯಲ್ಲ ತಾನೇ, ಕಾಸು ಕೊಡಲ್ವ ಅವ್ರಿಗೆ ಇದಕ್ಕೆ? ಸುಮ್ಮನೆ ಆದರೂ ಎತ್ಕೊಂಬಂದ್ಬಿಟ್ಟು ಹೋಗ್ಬಿಟ್ಟು. ನಿಂದೇ ಅಂಗಡಿನಾ? ಹಾಂ, ನಿಮ್ಮ ಅಪ್ಪದ ಅಂಗಡಿ ಅದು ಹೇಳು. ಅಪ್ಪದ ಅಂಗಡಿ ಅದು, ಹಿಂಗೆಲ್ಲ ಸುಮ್ಮನೆ ಎತ್ಕೊಂಬರಕ್ಕೆ. ಏನು ಹಣ್ಣು ಜಾನು ಇದು? ಲಿಚ್ಚಿನಾ? ಏನು ಹಣ್ಣು ರೀ ಇದು? ಏನು ಹಣ್ಣು ಬ್ರದರ್ ಇದು? ಲಿಚ್ಚಿನಾ? ಹಾಂ, ವೆಂಕಟೇಶ್ವರ ಸ್ವಾಮಿದು ಫೋಟೋ ಬೇಕಾಗಿತ್ತು, ಅದಕ್ಕೆ ನೋಡಕ್ಕೆ ಬಂದಿದ್ರಿ. ನನಗೆ ಈ ಥರ ಫ್ರೇಮಲ್ಲಿ ಬೇಕು, ಇನ್ನೂ ದೊಡ್ಡದು ಸ್ವಲ್ಪ ಸಿಗ್ತಾ ಇಲ್ಲ. ಓನಮ್ಮ ಅಲ್ಲಿರುತ್ತೋ ಇರೋಲ್ಲ ಗೋಡನಲ್ಲಿ. ಹೊಸ ದೀಪ, ಹೊಸ ಕಲಶ. ಏನಕ್ಕೆ ಶಾಪಿಂಗು? ಶಾಪಿಂಗ್ ವಿತ್ ಸಮಥಿಂಗ್ ಅಲ್ಲ, ಶಾಪಿಂಗ್ ವಿತ್ ಸಮಥಿಂಗ್.
ತವ್ರ ಮನೆಯಿಂದ ಕಳಶ ಕೊಡ್ಸಿದ್ರೆ ಒಳ್ಳೇದಂತೆ, ಅದಕ್ಕೆ ನಮ್ಮಮ್ಮ ಕಳಶ ಕೊಡ್ತಾ ಇರೋದು. ನಾನು ಪ್ಯಾನ್ ಕುಕ್ಕರ್ ಯೂಸೇ ಮಾಡಿಲ್ಲ ರೀ, ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಪ್ರೆಸ್ಟೀಜ್ ಎಷ್ಟು ವರ್ಷ ವಾರಂಟಿ ಇರುತ್ತೆ, ಸಮಥಿಂಗ್ ನ್ಯೂ. ಏನು ಸಮಥಿಂಗ್ ಅಂತ ಸರ್ಪ್ರೈಸ್ ಗೊತ್ತಾಗುತ್ತೆ ಅಲ್ವಾ ಜನ. ಏನಕ್ಕೆ ಜನ ಇವೆಲ್ಲ ಹೊಸ್ದಾಗಿ ಶಾಪಿಂಗ್ ಏನಕ್ಕಮ್ಮ, ಏನಕ್ಕೆ ರೀ? ಪ್ಯಾನ್ ಎಲ್ಲ ಅಲ್ಲೇ ತಗೊಂಡ್ರೆ ಆಗುತ್ತೆ ತಾನೇ. टाइम आइतो और ये अगरबत्ती का वो भी है स्पीच से बिल ನೋಡ್ದಾ? हाँ ये तो ಗಂಡನ ಮನೆಗೆ ಅಲ್ಲ, ನನ್ನ ಮನೆಗೆ. ಎಲ್ಲ ಫ್ರೆಂಡ್ಸು ಜಾನುಗೆ. ನಿಂಗೆ ಇಷ್ಟನ ಎಳ್ನೀರು? ಇಷ್ಟ ಅಂಡಿಯಲ್ಲಿ ಯಾರಾದ್ರು ಎಳ್ನೀರು ಕುಡಿತಾರ ಜಾನು? ಡ್ಯಾಡಿ ನನಗೆ 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 ಮಗು ಹತ್ರ ಇಸ್ಕೊಂಡು ತಿಂತೀಯ ನೋಡುರಿ. ಅಲ್ಲಿ ನಮ್ಮಮ್ಮ ಹೂವು ತಗೊತಾ ಇದ್ದಾರೆ ಹೂವು ಕೊಡೋಕ್ಕೆ. ಮಾಡ್ಕೊತಾರೆ ಪಾಪ ನನ್ನ. ರೆಡಿ ಆಯಿತು ಫೈನಲಿ, ಹೊರಡ್ಬೇಕಷ್ಟೇ. ಅಯ್ಯೋ ಖುಷಿ ಅಲ್ಲ, ಅದು ಬ್ಲಾಗ್ಗೆ ನಾನು ನಮ್ಮಮ್ಮ ಅವ್ರು ವಾರ್ನಿಂಗ್ ಮಾಡಿದ್ದೀನಿ. ಅದಕ್ಕೆ ಯಾರನ್ನ ಕಳಿಸಿದಾರೋ ನಾನು ಅಲ್ಲಿ ಹಾಕೊಂಡು ಕೂತಿದ್ದೀನಿ. ನನ್ನ ತಂಗಿಗೆ ಮೊನ್ನೆನೇ ಹೇಳಿದ್ದೀನಿ. ಇವರೇ ನನ್ನ ಪಾಪುಗೆ ಹುಟ್ಟಿದಾಗಿಂದ ಮಾಡಿಸಿರೋದು. ಏನೋ ನಮ್ಮ ಪ್ರೀತಿ ಸುಮ್ಮನೆ ಶಾಸ್ತ್ರ ಸಂಪ್ರದಾಯ. ಕುಂಕುಮ ತಾನೇ ಕೊಡಬೇಕು, ಅಷ್ಟು ಕುಂಕುಮ ಕೊಟ್ಟದಲ್ಲ. ಎಲ್ಲ ನಾನು ಬರ್ಬೇಕಂತ ಅಕ್ಕ ಎಲ್ಲ ಹೋಗ್ಬೇಕಂತ ಬಾ ಬೇಗ. ಥ್ಯಾಂಕ್ ಯು ಪರಕ್ಕ. ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಸಂಸಾರದ ಮೇಲೆ ಬರ್ತೀನಕ್ಕ. ಹುಷಾರು. ನಮ್ಮ ಮನೆ ಕಡೆ ಅವಾಗ ಬಂದು ನಮ್ಮ ಅಮ್ಮನ ನನ್ನ ತಂಗಿ ತಮ್ಮನೆ ನೀನು ಕೊಟ್ಬಿಡ್ತೀನಿ. ನನಗೆ ಕೊಡ್ಬೇಕಾ? ಕೊಟ್ಬಿಡು. ನೋಡು ಏನು ಕೊಟ್ಟಿದ್ದಾನೆ, ಏನ ಹೂವು ಕೊಟ್ಟಿದ್ದಾನೆ. ಪ್ರೀತಿ ನೋಡಿ ಬಳೆನೇ ಕೊಡ್ಸವನೆ. ಹೂವು ಬೇರೆ ತಂದ್ಕೊಟ್ಟವನೆ. ಪ್ರೀತಿ ಅಣ್ಣಾಗಿ ನನ್ನ ಮೇಲೆ. ಚಿನ್ನ ಚಿಕ್ಕಣ್ಣ ಫಂಕ್ಷನ್ ಕರ್ಕೊಂಡು ಬಂದ್ಬಿಡ್ತೀಯಾ? ಅವಳಿಗೆ ಕೊಟ್ಬಿಟ್ಟು ಬಂದ್ಬಿಡೋಣ. ಲೈಟ್ ಹಾಕ್ಬೇಕಾರಿ? ಲೈಟು ನೀನು ಇಡ್ಬೇಕಮ್ಮ, ನೀನಿಡು. ನೀನು ಇಡಬೇಕು, ನಾನು ಇಟ್ಕೋತೀನಿ. ನೀನಿದು ಸ್ವಲ್ಪ ಜಾನು.
ಮುಗಿಬೇಕು ಇವಾಗ ಸೈಡಲ್ಲಿ. ನೀನು ಮುಗಿತೀನಿ ಬುಧವಾರ ರೆಡಿ ಮಾಡ್ಕೊಂಡು ಏನಾದ್ರು ಟೀಮ್ ನಾನು ಅಷ್ಟೇ ಕೊಡಬೇಕು. ನೋಡಿ ಇಲ್ಲಿ ಯಾರು ತಂದ್ಕೊಟ್ಟಿದ್ದು ಬಾಟ್ಲು? ಓ ಮಾಮ ಹೊಸ ಬಾಟ್ಲು. ಇರೋ ಅಲ್ಲಿ ಖಾರ ಐತಿರು ಇರೋ. ಹೆಂಗೈತಮ್ಮ? ಚೆನ್ನಾಗಿ ತಾನೆ? ಹೇಳು. ನಮ್ಮ ಆಂಟಿ ಮಗಳದು ಫಂಕ್ಷನ್ ಇತ್ತು, ಆಫ್ ಸ್ಯಾರಿ ಫಂಕ್ಷನ್ನು. ಬಂದಿದ್ರಿ, ತುಂಬ ಜನ ಇದ್ರು. ಜಾನು ಊಟ ಮಾಡ್ಕೊಂಡು ಹೋಗೋಣ? ಇವಳಿಗೆ ಊಟ ಬೇಡವಂತೆ. ಊಟ ಮಾಡ್ಕೊಂಡು ಹೋಗೋಣ ಚಿನ್ನ? ಬೈ. ನೋಡಲ್ ಫಂಕ್ಷನ್ನು. ನಾನು ನನ್ನ ಮಗಳು. ನಮ್ಮ ಪಿಂಕು ಬರ್ತ್ಡೇನು ಒಂದು ಸ್ವಲ್ಪ ಅಂದರೆ ಫಸ್ಟ್ ಇಯರ್ ಬರ್ಡೇ ಅಲ್ವಾ, ಈ ಥರ ಚಿಕ್ಕದಾಗಿ ಪಾರ್ಟಿ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ. ನಾನು ಊರಿಗೆ ಹೋಗೋ ತರಿಬಿಲಿಯಲ್ಲಿದ್ದೆ, ನಮ್ಮಮ್ಮ ನೀನೇ ಹೋಗ್ಬಾ ಅಂತ ನನ್ನನ್ನು ಕಳಿಸಿದ್ರು. ಈ ಥರ ಒಂಥರ ಫಂಕ್ಷನ್ಗಳು ನೋಡೋಕ್ಕೆ ಚೆಂದ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ. ಆದರೆ ಒಂದು ಸ್ವಲ್ಪ ಹೋಗೋಕ್ಕೆ ಮುಜುಕರ, ಎಲ್ಲಾದರೂ ಹೋಗೋಕ್ಕೆ ಈಗೋ ನಡುವೆ ಹೋಗೋಕ್ಕೆ ಒಂದು ಸ್ವಲ್ಪ ಅನ್ಕಂಫರ್ಟ್ ನನಗೆ. ಇವಳು ಬಂದಿದ್ದಾಳೆ, ನಾನು ಬರ್ತೀನಿ ಅಂತ. ಇಳಿ ಬಾ ವೈಶ್ವತ, ಹುಷಾರು. ಬೈಲೆ ಬೈ. ಜಾನು ಬಾಯ್ ಮಾಡ್ಬಿಟ್ಟು ಚಿಚ್ಚಿಗೆ. ಬಾಯ್ ಜಾನು ಜಾನು. ನಿಮ್ಮ ಕಾಲೇಜಲ್ಲಿ ನಮ್ಮ ಯಜಮಾನ್ರು ಅಲ್ಲೇ ಓದಿದ್ದು ITIನ. ಎಷ್ಟು ವರ್ಷ ಓದಿರಿ? ITI 2 ವರ್ಷ ಇರುತ್ತಾನೆ. 1 ವರ್ಷನೇ ಓದ್ಬಿಟ್ಬಿಟ್ಟ. ಓ, ನಡ್ಕೊಂಡು ಹೋಗ್ತಾ ಇದ್ದ? 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ ಹೊಸಕೋಟೆ ಬಸ್ ಸ್ಟಾಪಿಂದ. ಟ್ರಾಫಿಕ್ ನಡ್ಕೊಂಡೆ ಹೋಗ್ಬಿಟ್ಟಿದ್ದೀನಿ. ಹೊರತೂರು ಗುಂಜೂರು. ಇಷ್ಟು ದೂರ ಏನಕ್ಕೆ ಬಂದು ಸೇರ್ಬೇಕಾಗಿತ್ತು ನೀನು? ಫ್ಯಾಮಿಲಿ ಕಡೆಯಿಂದ ಸೇರ್ಸಿದ್ದಿಲ್ಲ. ಹೋಗ್ರಿ. ಅದೇ ಮನೆಗೆ ಹೋಗಕ್ಕೆ ಕಾಯ್ತಿದ್ಯಾ? ನೋಡಿ ಜಾನು ಮಲ್ಕೊಬಿಟ್ಟಿದ್ದಾಳೆ. ಪಿಂಕಮ್ಮ ಆರ ಪಿಂಕು ಆರಮ್ಮ ಆರ. ಅಕ್ಕ ಜೊತೆ ಕೀಳ್ತಾರ ಪಾಪ ಅಕ್ಕ. ಜನೋ ಡ್ಯಾಡಿ ಮನೆಗೆ ಹೋಗ್ತಾ ಇದ್ದೀರಿ. ರಾಧೆ ಊರಿಗೆ ಹೋಗಿ ನಮ್ಮಮ್ಮ ಮನೆಗಿದ್ದೆ, ತೊಟ್ಟು ಬದಲಾಯಿಸ್ಕೊಂಡು. ಮತ್ತೆ ಜಾನು ಹುಷಾರಿಲ್ಲ ಅಂದ್ಬಿಟ್ಟು ಲಾಸ್ಟ್ ಕರೆಕ್ಟಾಗಿ ಇವತ್ತು 1 ವೀಕ್ ಬ್ಯಾಕು ಊರಿಗೆ ಬರಬೇಕಾದ್ರೆ ನಮ್ಮ ಜಾನು ಹತ್ತಿದ್ದು. ರಾಧೆ ಬಂದರೆ ಮಾತ್ರ ಊರಿಗೆ ಬರ್ತೀನಿ ಅಂತ ಪಾಪ ಅವಳನ್ನ 1 ವೀಕ್ ಕರ್ಕೊಂಡು ಹೋಗಿ ಊರಿಗೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾ ಇರೋದು ಮನೆಗೆ. ಅದೇ ಹೆಂಗಿತ್ತು ಅಜ್ಜಿ ಮನೆ? ಚೆನ್ನಾಗಿ ನೋಡ್ಕೊಂಡ್ರಾ? ಹೆಂಗೆ ನೋಡ್ಕೊಂಡ್ರು? ಆರಾಮಾಗಿತ್ತಾ? ನಿಮ್ಮನೆ ಇಷ್ಟನೇ ಇವಾಗ? ನಮ್ಮನೆ ಇಷ್ಟ ಆಯ್ತಾ? ನಮ್ಮನೆ ಇಷ್ಟ ಆಯ್ತಾ? ಇರ್ತೀಯ ಅಲ್ಲೇ? ಇನ್ನ ಸ್ಕೂಲಿಗೆ ಸೇರಿಸ್ತಾರಂತೆ ಇರು ಅವರೇ. ಅಟ್ಟು ಮಾರಿ ಇಲ್ಲೋಡೆ ಡ್ಯಾಡಿ ಮನೆಗೆ ಬಂದ ಜಾನು. ಪಿಂಕು ಡ್ಯಾಡಿ ಮನೆಗೆ ಬಂದ. ಅಪ್ಪ ಮನೆಗೆ ಬಂದ್ರ? ಎಷ್ಟೊತ್ತಿಗೆ ಬಿಟ್ಟಿದ್ರು ನಾವಲ್ಲಿ? ಬಿಟ್ಟಾಗ ಎಷ್ಟೊತ್ತಾಗಿತ್ತು? ಇವಾಗ 5 ಗಂಟೆ. ಎಷ್ಟು ಅವರು? 3 ಅವರಾ? 2.5 ಅವರ್ 2.25 ಅವರ್ ಟ್ರಾವೆಲ್. ಅಂದರೆ ಇವರಿಬ್ಬರನ್ನ ಇಟ್ಕೊಂಡು ಅದಕ್ಕೆ ಇಂಪೇಷಂಟ್ ಆಗೋಗ್ಬಿಡ್ತೀನಿ ತಾನೇ. ಅಜ್ಜಿ ಮನೆಗೆ ಬಂದ್ರ? ಅಪ್ಪ ಮನೆಗೆ ಬಂದ್ರ ನೀವು? ಫೈನಲಿ ನಮ್ಮ ಯಜಮಾನ್ರ ಮನೆಗೆ ಬಂದೆ. ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ತಿಂಗಳಲ್ಲಿ ಹೋಗ್ತೀರಿ ಅಕ್ಕ ಅಂತ ಅಂದ್ಬಿಟ್ಟು. ನಾನು ಇವತ್ತಿಗೆ 5 ಕಂಪ್ಲೀಟ್ ಆಗಿ 6ಗೆ ಬಿದ್ದಿದೆ. ಇವತ್ತು ಬಂದೆ. ಆದ್ರೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ತವ್ರ ಮನೇನ ಬಿಟ್ಟು ಬರೋಕ್ಕೆ.
ಅಲ್ಲಿಂದ ಬರೋವಾಗ ನಾನು ನಿಜವಾಗ್ಲೂ ಹತ್ತಿಲ್ಲ, ಅವರೆಲ್ಲ ಅಳ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನು 9 ತಿಂಗಳಿಗೆ ಬರಬೇಕು ಅಂದ್ಕೊಂಡಿದ್ದೆ. ಇವಾಗಲೇ ಇಷ್ಟು ನೋವು, ಇನ್ನೂ 9 ತಿಂಗಳಲ್ಲಿದ್ರೆ ಇನ್ನೂ ತುಂಬ ಅಟ್ಯಾಚ್ಮೆಂಟ್, ಇನ್ನೂ ನೋವಾಗುತ್ತೆ ಅಂತ ಅಂದ್ಬಿಟ್ಟು ಏನೋ ಬೇರೆ ರೀಸನ್ ಇತ್ತು, ಅದರಿಂದ ಇವಾಗ ಬರಬೇಕಾಗಿ ಬಂತು. 6 ತಿಂಗಳಲ್ಲಿ ಬರಬೇಕಾಗಿ ಬಂತು. ಆದರೂ ತುಂಬ ಮಿಸ್ ಮಾಡ್ಕೋತೀನಿ. ಏನೋ ಒಂಥರ ತವ್ರ ಮನೆ ಅಂದರೆ ಒಂಥರ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಎನ್ವಿರಾನ್ಮೆಂಟ್ ಇನ್ನೆಲ್ಲೂ ಸಿಗೋಕ್ಕಾಗಲ್ಲ, ಸಿಗೋದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಮಿಸ್ ಮಾಡ್ಕೋತೀನಿ ನಮ್ಮ ಮನೇನ, ಅವರೆಲ್ಲರನ್ನ. ಲವ್ ಯು ಚಿನಿ, ಶ್ವೇತು ಅಮ್ಮ. ಸಾರಿ, ನಾನು ಅಕಸ್ಮಾತು ಏನಾರ ಕೊಬ್ಬದಲ್ಲಿ ಒಂದು ಮಾತು ಬೈದಿರ್ಬೋದು, ಏನಾದರೂ ಅಂದಿರ್ಬೋದು. ಬಟ್ ನಿಮ್ಮನ್ನೆಲ್ಲ ತುಂಬ ಪ್ರೀತಿ ಮಾಡ್ತೀನಿ, ತುಂಬ ಮಿಸ್ ಮಾಡ್ಕೋತೀನಿ ನಿಜವಾಗ್ಲೂ. ಆದರೂ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಹೆಣ್ಣಿಗೂ ಈ ಥರ ಒಂದು ಸಂದರ್ಭ ಬರುತ್ತೆ, ಫೇಸ್ ಮಾಡಬೇಕು. ಅಲ್ಲಿಂದ ಕಂಟ್ರೋಲ್ ಮಾಡ್ಕೊಂಡು ಬಂದಕ್ಕೆ ನನ್ನ ಹತ್ರ ಜಾನೂ ಅಳ್ತಾಳೆ ಅಂತ ಗೊತ್ತಿತ್ತು, ಹಾಗಾಗಿ ಅಳ್ತಿಲ್ಲ, ಅಲ್ಲಿಂದ ಬಂದೆ. ಬಟ್ ಅದು ಮನಸ್ಸಲ್ಲಿರೋ ದುಃಖ ಎಷ್ಟು ಹೊತ್ತು ಅಂತ ಮನಸ್ಸಲ್ಲಿ ಇಟ್ಕೊಳಕ್ಕಾಗಲ್ಲ. ಬಿಟ್ಟು ಎಲ್ರೂ ತುಂಬ ಮಿಸ್ ಮಾಡ್ಕೋತೀನಿ, ನಮ್ಮ ಬಿಟ್ಟುನ ಕೂಡ. ಒಂಥರ ಬಾಡಂತನ ಅಂದ್ರೇ ಅದೊಂಥರ ಜೀವನ ಚೆನ್ನಾಗಿರುತ್ತೆ. ಆದರೂ ನಮ್ಮಮ್ಮ ಲವ್ ಯು ಅಮ್ಮ, ಲವ್ ಯು ಚಿನ್ನಿ, ಲವ್ ಯು ಶ್ವೇತು, ಮಿಸ್ ಯು. ಬನ್ನಿ, ಯಾವಾಗ ನೀವೇ ಬರ್ತಿರಲಿಲ್ಲ, ನಾನೇ ಬರ್ತೀನಿ. ಮಿಸ್ ಮಾಡ್ಕೋತೀನಿ, ಎಲ್ಲರೂ ಮಿಸ್ ಮಾಡ್ಕೋತೀನಿ ಅಷ್ಟೇ.